भारतीय जनता पक्षಕ್ಕೆ माता की जय। बोलो भारत माता की। मोदी 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 बोलो भारत माता की जय। बोलो भारत माता की जय। नरेंद्र मोदी ಅವರಿಗೆ ನರೇಂದ್ರ ಮೋದಿ ಅವರಿಗೆ ಈಗ ನೀವು ಹೇಳಿದಂಗೆ ನಾವು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಕೂತ್ಕೊಂಡಿದ್ದೀವಿ, ನಾವು ಅಲ್ಲಿ ಹೋಗ್ತಾ ಇಲ್ಲ. ಈಗ ನೀವು ನಾವು ಮಾತಿಗೆ ಬೆಲೆ ಕೊಡ್ಬೋದು, ನಮ್ಮ ಉದ್ದೇಶ ಈಡೇರಿಸಿದ್ರೆ ನಾವು ಇಲ್ಲಿಂದ ಹೋರಾಟವನ್ನು ವಾಪಸ್ ಸಂಬಂಧಪಟ್ಟ ಇಲ್ಲ ನೀವು ಕೇಸ್ ಹಾಕ್ತೀವಿ ಅಂತಂದ್ರೆ ಮೋದಿ ಅವರಿಗೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿಯೇ ಬಂದಿದ್ದೀವಿ. ಈ ಕೂಡಲೇ ಶಿವರಾಜ್ ತಂಗಡಿ ಅವರ ಕ್ಷಮೆಯನ್ನು ಕೋರಲೇಬೇಕು. ಈ ಕೂಡಲೇ ಸಚಿವರಾದ ಶಿವರಾಜ್ ತಂಗಡಿ ಅವರ ಕ್ಷಮೆಯನ್ನು ಕೋರಲೇಬೇಕು. ಮೋದಿ 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 ಮೋದಿ
ನಾಲ್ಕೆ ತರ್ಸೋಣ ಅಣ್ಣ ಮಂಜಣ್ಣ ದೇಶಕ್ಕಾಗಿ ದೇಶಕ್ಕಾಗಿ ಮೋದಿಗಾಗಿ ಮೋದಿಗಾಗಿ ದೇಶಕ್ಕಾಗಿ ದೇಶಕ್ಕಾಗಿ ಮೋದಿಗಾಗಿ बोलो भारत माता की बोलो भारत माता की ಸಚಿವರಾದ ಶಿವರಾಜ್ ತಂಗಡಿ ಅವರಿಗೆ ಕೂಡ ಕ್ಷಮೆಯನ್ನು ಕೇಳಲೇಬೇಕು ಕ್ಷಮೆಯನ್ನು ಕೇಳಲೇಬೇಕು ಮೋದಿ 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 ಯುವಕರು ಯಾರಾದ್ರೂ ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರೆ ಕಪಾಳ ಕೊಡಿರಿ ಅಂತ ಇವತ್ತು ನೂರಾರು ಸಂಖ್ಯೆಯಲ್ಲಿ ನಾವೆಲ್ಲ ಯುವಕರು ಬಂದಿದ್ವಿ ನಿಮ್ ಮನೆ ಹತ್ರನೇ ಬಂದಿದ್ವಿ ತಾಕತ್ತಿದ್ರೆ ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳ ಕೊಡುವಂತ ಸಂಗತಿ ಎಲ್ಲ ಜಾಮನಗಳೆಲ್ಲ ಹೊರಟೋದೆವು ಇದು ಮೋದಿ ಯುಗ ಇದು ಮೋದಿ ಯುಗ ಒಂದು ಕಪಾಳ ಕೊಡಿದ್ರೆ ತಿರುಗಿ ಎರಡು ಕಪಾಳ ಕೊಡುವಂತ ತಾಕತ್ತು ಶಕ್ತಿ ನಮ್ಮಲ್ಲಿದೆ ತೋರಿಸ್ತೀವಿ ನಾಳೆ ಸಂದರ್ಭದಲ್ಲಿ ನಾಳೆ ಚುನಾವಣೆ ಸಂದರ್ಭದಲ್ಲಿ ನೀವು ಬರೀ ಬೀರಿಗೆ ಯಾರ ಕಪಾಳಕ್ಕೆ ಯಾರು ಹೊಡಿತಾರ ತೋರಿಸ್ತೀವಿ ನಾವು ಕಪಾಳ ಕೊಡಿಯೋದು ನಿಮಗಷ್ಟೇ ಗೊತ್ತಾ ನಮಗೆ ಹೊಡೆಯೋ ಸಂಸ್ಕೃತಿನ ನಮ್ಮ ದಿನಗಳು ಉಳಿದಿಲ್ಲ ಇವತ್ತಿನ ಸಂದರ್ಭದಲ್ಲಿ ಸಂಸ್ಕೃತಿ ಇಲ್ಲಿರತಕ್ಕಂಥ ಒಬ್ಬ ಶಾಸಕನಿಗೆ ಅದು ಹೆಂಗೋ ಸಂಸ್ಕೃತಿ ಇಲಾಖೆ ಕೊಟ್ಟರು ಅನ್ನುವಂಥ ಮಾತನ್ನು ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ನಾವು ಕೇಳಬೇಕಾಗಿತ್ತೆ ನೀವು ಯೋಚನೆ ಮಾಡಬೇಕಿತ್ತು ಯಾಕಂದ್ರೆ ಒಂದು ಸಾಲ ಅಲ್ಲ ಇದು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪದೇ ನರೇಂದ್ರ ಮೋದಿ ಅವ್ರನ್ನ ವಿರೋಧ ಮಾಡಿಕೊಂಡು ಪದೇ ಮೋದಿಯ ಬಗ್ಗೆ ವಿರುದ್ಧ ಮಾತಾಡ್ತಕ್ಕಂಥ ನಿಮ್ಮ ಶಾಸಕನಿಗೆ ನಿಮ್ಮ ಸಚಿವರಿಗೆ ನೀವು ಬುದ್ಧಿ ಹೇಳಬೇಕಾಗತ್ತೆ ಸಿದ್ದರಾಮಯ್ಯ ಅವರೇ ಇಲ್ಲದೆ ಹೋದ್ರೆ ಈ ಬರುವಂಥ ಚುನಾವಣೆಯಲ್ಲಿ ಕೇವಲ ಕೊಪ್ಪಳ ಲೋಕಸಭಾ ಅಲ್ಲ ಕರ್ನಾಟಕದ ಹಲವೆಡೆ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿ ಸೋಲಿಕ್ಕೆ ತಂಗಡಿಗೆ ಹೇಳಿಕೆ ಕಾರಣ ಆಗತ್ತೆ ಇದನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋ ಮಾತನ್ನ ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ನೀವು ಎಲ್ಲಿದಿರೋ ಗೊತ್ತಿಲ್ಲ ಎಲ್ಲಿ ತಪ್ಪಿಸ್ಕೊಂಡಿದಿರೋ ಗೊತ್ತಿಲ್ಲ ಆದರೆ ಇವತ್ತಿನ ದಿನಗಳಲ್ಲಿ ನೀವು ತಕ್ಷಣವೇ ನನ್ನ ಹೇಳಿಕೆ ತಪ್ಪಾಗಿದೆ ಅಂತ ಕ್ಷಮೆ ಯಾಚಿಸ್ತಿದ್ರೆ ನಾವು ಇಲ್ಲಿಂದ ಎದ್ದೋಗಲ್ಲ ನೀವು ಕ್ಷಮೆ ಯಾಚಿಸಲೇಬೇಕು ನೀವು ಎಲ್ಲಿದಿರೋ ಗೊತ್ತಿಲ್ಲ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳಿ ವಿಡಿಯೋ ಕಾಲನ್ನು ಮಾಡಿ ಅಥವಾ ಪ್ರೆಸ್ಸಿಗೆ ಹೇಳಿ ಹೌದು ನಾನು ಅವತ್ತು ಕೇಳಿರ್ತಕ್ಕಂಥ ಹೇಳಿಕೆ ತಪ್ಪಾಗಿದೆ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿ ನಿಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಕ್ಷಮೆನ ಕೇಳಬೇಕು ಅಲ್ಲಿ ತನಕ ನಾವು ಎದ್ದೋಗಲ್ಲ ಇವತ್ತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇವತ್ತಿಗೆ ಖಡಕ್ಕಾಗಿರ್ತಕ್ಕಂಥ ಆದೇಶವನ್ನು ಕೊಡ್ತಾ ಇದ್ದೀವಿ ನೀವು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ನೀವು ಮಾಡಿ ನಿಮ್ಮ ಡ್ಯೂಟಿಯನ್ನು ಬೇಡ ಅನ್ನಲ್ಲ ನಾವು ನೀವು ಪರ್ಮಿಷನ್ ಬೇಕು ಅಂತ ಹೇಳಿದ್ರಿ ಪರ್ಮಿಷನ್ ತಗೊಂಡಿದ್ದೀವಿ ಆದರೆ ಇವತ್ತಿನ ದಿನ ನೀವು ಅವ್ರ ಮನೆಯಲ್ಲಿ ಹೋಗ್ಲಿಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ನೀವು ಅಡ್ಡವನ್ನು ವ್ಯಕ್ತಪಡಿಸ್ತಿದ್ದೀರಿ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತೀರಿ ಹೋರಾಟ ಮಾಡಕ್ಕೆ ಹೋದ್ರೆ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತೀರಿ ಆದರೆ ಈಗ ನಾವು ಇಲ್ಲೇ ಕೂತ್ಕೊಳ್ತೀವಿ ಇಲ್ಲಿಂದ ಎದ್ದು ಹೋಗಲ್ಲ ನೀವು ನಿಮ್ಮ ಸಚಿವರ ಕೈಯಿಂದ ನೀವು ಒಂದು ವಿಡಿಯೋ ಕಾಲಲ್ಲೋ ಅಥವಾ ವಿಡಿಯೋದಾರು ಮಾಡಿಸ್ಕೊಂಡು ಮೀಡಿಯಾಕ್ಕೆ ನೀವು ಕಳಿಸಲೇಬೇಕಾಗತ್ತೆ ಅಲ್ಲಿ ತನಕ ನಾವು ಎದ್ದು ಹೋಗಲ್ಲ ಇದು ನಮ್ಮ ಹೋರಾಟದ ಮುಖ್ಯವಾಗಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಅವರನ್ನೇ ಓಟ್ ಕೇಳಕ್ ಬಂದ್ರೆ ಕಪಾಳ ಕೊಡ್ರಿ ಅಂತ ಹೇಳ್ತಾರಲ್ಲ ನೀವು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿದ್ದೀರಿ ನಿಮಗೆ ಕನ್ನಡ ಮತ್ತು ಸಂಸ್ಕೃತಿ ಅಂದ್ರೆ ಏನಂತ ನಿಮಗೆ ಗೊತ್ತಿಲ್ಲ ಸಂಸ್ಕೃತಿ ಅನ್ನೋದು ನಮ್ಮ ಬಿಜೆಪಿ ಪಕ್ಷದಲ್ಲೇ ನಿಮ್ಮ ತರ ನಾವು ಬಾಯಿ ಬಿಟ್ಟು ಮಾತಾಡೋದಿಲ್ಲ ಯಾವುದು ಹಾಗಾಗಿ ನಿಮ್ಮನ್ನ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇವರನ್ನ ಸರ್ಕಾರ ಕ್ಯಾಬಿನೆಟ್ ಇಂದ ಇವರನ್ನು ವಜಾಗೊಳಿಸಿ ನಮ್ಮ ಇನ್ನು ಇಡೀ ಕ್ಷೇತ್ರ ದೇಶಾದ್ಯಂತ ಈ ಒಂದು ಸಚಿವರ ಹೇಳಿಕೆಯನ್ನು ನಾವು ಇನ್ನೂ ಖಂಡಿಸುತ್ತಾ ನಮ್ಮ ನರೇಂದ್ರ ಮೋದಿ ಅವರ ಒಂದು ಇನ್ನು 400ಕ್ಕೂ ಮೀರಿ ನಾವು ಈ ತರ ಏನು ನಾವು ಜಯಶೀಲ ಆಗ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳ್ತೀವಿ. ವಹಿಸಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಅಲ್ಲಿಗೆ ಜಮಾಯಿಸಿದ್ದಾರೆ